ಇನ್ನು ನಟ ವಿಜಯ್ ಅವರು ಈ ಬಾರಿಯ ಚುನಾವಣೆಯಲ್ಲಿ 2 ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಿದರು. ಒಂದು ಪೆರಂಬೂರ್, ಇನ್ನೊಂದು ತಿರುಚಿರಾಪಲ್ಲಿ ಈಸ್ಟ್ ಅಂದರೆ ತಿರುಚಿ ಪೂರ್ವ. ಸೊ ಇದರಲ್ಲಿ 2 ಕ್ಷೇತ್ರಗಳಲ್ಲೂ ಕೂಡ ಗೆದ್ದಿದ್ದಾರೆ. ಹೀಗಾಗಿ ಪೆರಂಬೂರನ್ನು ಉಳಿಸಿಕೊಂಡು ತಿರುಚಿ ಪೂರ್ವದ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ. 2ರಲ್ಲಿ ಒಂದು ಮಾತ್ರ ಇಟ್ಕೊಳ್ಬೇಕು, ಇನ್ನೊಂದಕ್ಕೆ ಅವರು ರಾಜೀನಾಮೆ ಕೊಡಲೇಬೇಕು. ಸೊ ಹಾಗಿದ್ರೆ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಈ ಪ್ರಶ್ನೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಕಾಡ್ತಾ ಇದೆ. ಬೈ ಎಲೆಕ್ಷನ್ನಲ್ಲಿ ತಿರುಚಿ ಪೂರ್ವದ ಅಭ್ಯರ್ಥಿ ಯಾರಾಗ್ತಾರೆ, ಯಾರು ಕಣಕ್ಕಿಳಿತಾರೆ? ಅವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಾಗಲೂ ಕೂಡ ಇವರ ಹೆಸರು ಮುನ್ನೆಲೆಗೆ ಬಂದಿತ್ತು. ಮತ್ತೊಂದು ಕಡೆಯಲ್ಲಿ DMK ನಾಯಕರೊಬ್ಬರು ನಟ ವಿಜಯ್ ಅವರು ತ್ರಿಷಾ ಅವರ ಮನೆಗೆ ಹೋಗಿ ಬರೋದು, ಅಲ್ಲಿ ರಾಜಕೀಯ ಮಾಡೋಕ್ಕಾಗಲ್ಲ, ತ್ರಿಷಾ ಅವರ ಮನೆಯಿಂದ ಹೊರಗಡೆ ಬಂದು ರಾಜಕೀಯ ಮಾಡಬೇಕು ಅಂತ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿತ್ತು. ಅದಕ್ಕೆ ಕೋರಿಲೇಟ್ ಆಗೋ ರೀತಿಯಲ್ಲಿ ಅವರ ಸಂಸಾರದಲ್ಲಿದ್ದಂಥ ಬಿರುಗಾಳಿ, ಡಿವೋರ್ಸ್ ಕೇಸ್ ಇದೆಲ್ಲವೂ ಕೂಡ ಆಯಿತು. ಈಗ ಮತ್ತೊಮ್ಮೆ ನಿನ್ನೆ ಗೆದ್ದಂಥ ಸಂದರ್ಭದಲ್ಲಿ ನಟಿ ತ್ರಿಷಾ ಅವರು ವಿಜಯ್ ಅವರ ನಿವಾಸಕ್ಕೆ ಹೋಗಿ ಶುಭಾಶಯಗಳನ್ನು ಕೋರಿದ್ರು. ನಿನ್ನೆ ಬೆಳಗ್ಗೆ ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ತಿರುಪತಿಗೂ ಕೂಡ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡಿ ನಂತರ ನೇರವಾಗಿ ವಿಜಯ್ ಅವರ ನಿವಾಸಕ್ಕೆ ಬಂದಿದ್ದರು. ನೋಡಿ, ಆ ವಿಜುವಲ್ಸನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಈಗ ನಟ ವಿಜಯ್ ಅವರು 2ರಲ್ಲಿ ಒಂದು ಕ್ಷೇತ್ರವನ್ನು ಮಾತ್ರ ಉಳಿಸ್ಕೊಳ್ಬೇಕು, ಐದರ್ ಪೆರಂಬೂರ್ ಅಥವಾ ತಿರುಚಿ ಪೂರ್ವ. ಮೂಲಗಳ ಪ್ರಕಾರ ಪೆರಂಬೂರನ್ನು ಅವರು ಉಳಿಸ್ಕೊಳ್ತಾರೆ, ತಿರುಚಿ ಪೂರ್ವಕ್ಕೆ ಅವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾತಿದೆ. ಹಾಗಿದ್ರೆ ತಿರುಚಿ ಪೂರ್ವಕ್ಕೆ ಬೈ ಎಲೆಕ್ಷನಲ್ಲಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಇದೆಯಲ್ಲ, ಆ ಪ್ರಶ್ನೆಗೆ ಹಲವಾರು ಹೆಸರುಗಳು ಚರ್ಚೆ ಆಗ್ತಾ ಇದೆ. ಅಂದರೆ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ನಟಿ ತ್ರಿಷಾ ಅವರ ಹೆಸರು. ಇದನ್ನ ನಾವಲ್ಲ, ತಮಿಳುನಾಡಿನ ಮಾಧ್ಯಮಗಳೇ ತುಂಬ ಗಂಭೀರವಾಗಿ ಚರ್ಚೆ ಮಾಡ್ತಿರುವಂಥ ವಿಷಯ. ಸೊ ಹೀಗಾಗಿ ಆ ಕ್ಷೇತ್ರಕ್ಕೆ TVK ಪಕ್ಷದಿಂದ ನಟಿ ತ್ರಿಷಾ ಕೃಷ್ಣನ್ ಅಭ್ಯರ್ಥಿಯಾಗುವಂಥ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ. ಸೊ ಆ ರೀತಿಯಾಗಿ ಆಯಿತು ಅಂತಾದರೆ ಮತ್ತೊಂದು ಹೈ ಡ್ರಾಮಕ್ಕೆ, ವಾಕ್ಸಮರಕ್ಕೆ, ಟೀಕೆ ಟಿಪ್ಪಣಿ ಇದೆಲ್ಲಕ್ಕೂ ಕೂಡ ಆ ಬೈ ಎಲೆಕ್ಷನ್ ಸಾಕ್ಷಿಯಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.